ಇನ್ಸ್ಪೆಕ್ಟ್ರೆ, ನಾಲ್ಗೆ ಅತಿಯಾಗಿ ಜಾರ್ತಾ ಇದೆ. ಏನ್ರಿ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಯಾರ್ ಕಡೆಯವ್ರು ನೀವೆಲ್ಲ? ವಿರೋಧ ಪಕ್ಷದವ್ರು ಕಳ್ಸಿದ್ರಾ? ಅನ್ಕೊಂಡಿದ್ದೆ ನಾನ್ ವಿಧಾನಸೌಧಕ್ಕೆ ಹೋಗಿ ಬಂದ್ರೆ ಇಂಥದ್ದೆಲ್ಲ ಏನೋ ಒಂದ್ ಮಾಡ್ತಾರೆ ಅಂತ. ಏನ್ ಹೇಳಿ ನಿಮ್ಮನ್ನ ನನ್ ಮೇಲೆ ಚೂ ಬಿಟ್ಟವ್ರೆ? ನಮ್ಮನ್ಯಾರು ಚೂ ಬಿಟ್ಟಿಲ್ಲ. ನೀ ಬಿಟ್ಟಿರೋ ಬಾಣಗಳೇ ನಿನ್ನ ತಿರುಗಿ ಹುಡುಕೊಂಡು ಬರಾಕತ್ತಾವಷ್ಟೇ. ಏನ್ರಿ ನಿಮ್ ಮಾತಿನ ಅರ್ಥ? ಅರ್ಥ ಅನರ್ಥ ಎಲ್ಲ ಸ್ಟೇಷನ್ದಾಗ ಹೇಳ್ತೀನಿ. ಮೊದಲು ಜೀಪ್ ಹತ್ತು. ಜೀಪ? ನಾನ್ ಯಾಕೆ ನಿಮ್ ಜೀಪ್ ಹತ್ಬೇಕು? ನಾನ್ ಹತ್ತಕ್ಕಿಲ್ಲ. ಬೇಕಿದ್ರೆ ನನ್ನ ಕಾರ್ನಾಗ ಬರ್ತೀನಿ. ಅದು ನೀನ್ ಸರಿಯಾದ ಕಾರಣ ಹೇಳಿದ್ರೆ ಮಾತ್ರ. ಕಾರಣ ಹೇಳ್ಬೇಕು ನಿನಗ? ಕಾರಣ ಅನ್ಯಾಯವಾಗಿ ಅಮಾಯಕ ರೈತರ ಪ್ರಾಣ ತೆಗೆದಿದ್ದಕ್ಕೆ. ಅದನ್ನ ಪ್ರಶ್ನೆ ಮಾಡಿ ಕಿರಿಕಾಡಿ ತಹಸೀಲ್ದಾರ್ ಸಂಧ್ಯಾ ಅವರು ಕೊಲೆ ಮಾಡಿದ್ದಕ್ಕೆ. ಏನ್ ಹೇಳ್ತಾ ಇದ್ಯಾ? ನಾನು ಕೊಲೆ ಮಾಡ್ಸಿದೀನ? ಅದು ನನ್ ಕ್ಷೇತ್ರದ ಜನಗಳನ್ನ, ನನ್ ಕ್ಷೇತ್ರದ ತಹಸೀಲ್ದಾರ್ನ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ ತಾನೆ? ನಿನ್ನ ನಾಟಕ ಇನ್ನು ನನ್ನ ಮುಂದೆ ನಡೆಯಂಗಿಲ್ಲ. ನಿನ್ನ PA ಈಗ ನನ್ನ ಕಸ್ಟಡಿ ಒಳಗದಾರ. ನಿನ್ನ PA ನನ್ನ ಮುಂದೆ ಎಲ್ಲ ವಿಷಯ ಬಾಯ್ ಬಿಟ್ಟಾಗೈತಿ. ನಿನ್ನ ಅರೆಸ್ಟ್ ಮಾಡಕ ಏನು ಸಾಕ್ಷಿ ಬೇಕೋ ಅದು ನನಗೆ ಸಿಕ್ಕಾಗೈತಿ. ಈಗ ನಾಟಕ ಆಡದಿ ಅಂತಂದ್ರೆ ಊರು ಜನಗಳ ಮುಂದೆ ನಿನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗತ್ತೆ. ಹುಷಾರ್! ಯಾರು ಏನು ಹೇಳ್ಬಿಟ್ರೆ ಅದು ಸಾಕ್ಷಿ ಆಗ್ಬಿಡ್ತದ? ಆ PA ನನ್ ಮೇಲೆ ಕೋಪ ಕೇಳಿರ್ತಾನೆ, ಅದೆಲ್ಲ ನಿಜ ಆಗ್ಬಿಡ್ತದ? ನಾನ್ ಯಾರು ಅಂತ ಗೊತ್ತಾ? ಮಾದೇಗೌಡ್ರು ಸೊಸೆ, ಮಂಡ್ಯದ ಬಾವಿ MLA. ನನ್ನನ್ನ ಮುಟ್ಟಿದ್ರೆ ಮಂಡ್ಯನೇ ಹತ್ಕೊಂಡು ಉರಿತದೆ, ನೋಡ್ತೀಯಲ್ಲ? ಅದೇನು ಹತ್ಕೊಂಡು ಉರಿತೈತೋ ನಾನು ಅದನ್ನ ಆಮೇಲೆ ನೋಡ್ತೀನಿ. ಆದ್ರೆ ನೀನ್ ಇಷ್ಟು ದಿವಸ ಮಾಡಿದ್ದ ನರ್ಮೇದಕ್ಕೆ ನನ್ನ ಹತ್ರ ಸಾಕ್ಷಿ ಐತಿ. ನೀನು PA ಹೇಳಿದ ಎಲ್ಲ ಖರೆ ಅನ್ನೋದು ಸಾಬೀತಾಗೈತಿ. ಅದಕ್ಕಿಂತ ಮೊದಲು ನೀ ಕಳಿಸಿದ್ದ ಬಿಹಾರಿ ಕೊಲೆಗಾರ ಎಲ್ಲ ಮಾಹಿತಿ ಕೊಟ್ಟಾನ. ಸಂಧ್ಯಾ ಅವ್ರನ್ನ ಹೂತ್ ಹಾಕಿದ್ದ ಜಾಗನೂ ತೋರ್ಸೇನ. ನೀವು ಕಳಿಸಿದ್ದ ಬಿಹಾರಿ ಹುಡುಗನ ಸಾಯಿಸಿ ನೀವು ಸೇಫ್ ಆದ್ರಿ ಅಂತ ಅನ್ಕೊಂಡ್ರಿ. ಆದ್ರ ನೀವು ಖರೇನ ಸಿಕ್ ಬಿದ್ದಿದ್ದ ಅಲ್ಲೇ. ಸಂಧ್ಯಾ ಅವ್ರನ್ನ ನೀವ ಕೊಲೆ ಮಾಡಿದ್ರಿ ಅಂತ ಹೇಳಕ ನೀವು ಎಷ್ಟು ಸಾಕ್ಷಿ ಕೇಳಿದ್ರು ಕೊಡಾಕ ನನ್ನ ಹತ್ರ ಅದಾವ.
ಜೊತೆಗೆ ನೀವು ಬೇನಾಮಿ ಹೆಸರಿನಾಗ ನಡೆಸ್ತಿದ್ದ ದಂಧೆ ಎಲ್ಲ ಬಯಲಾಗೈತಿ. ಇನ್ನು ನಿನ್ನ ಆಟ ಏನು ನಡೆಯಂಗಿಲ್ಲ. ನೀನು ಮಾಡಿರೋ ಅನ್ಯಾಯ ಅಕ್ರಮಕ್ಕೆ ನಿನ್ನ ಜೈಲಿಗೆ ಕರ್ಕೊಂಡು ಹೋಗ್ತಿರೋದ ದೊಡ್ಡ ತಪ್ಪು. ನಿನ್ನನ್ನು ಇಲ್ಲೇ ಸುಟ್ಟಾಕ್ಬಿಡ್ತಿದ್ದೆ. ಆದ್ರೆ ಏನು ಮಾಡಲಿ, ನಾನು ನ್ಯಾಯ ನಿಷ್ಠೆ ಧರ್ಮ ಅನ್ನೋ ಕಾನೂನಿನ ಚೌಕಟ್ಟಿನಾಗ ಬದುಕಾಕತ್ತೀನಿ. ಏನು ಮಾಡ್ಬೇಕಂದ್ರೂ ನನ್ನ ಮನಸ್ಸು ಒಪ್ಪಂಗಿಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮ ತಲೆಗಳೆಲ್ಲ ಉರುಳು ಹೋಗ್ತಿದ್ವು. ರಾಜೇಶ್ ಸರ್, ಈಗಿನ ಜೀಪ್ ಹತ್ತಸ್ರಿ. ಇನ್ಸ್ಪೆಕ್ಟರ್, ನನ್ನ ಎದುರಾಕೊಂಡ್ರೆ ನಿಮ್ಮ ಜೀವನ ನರ್ಕ ಆಗೋಯ್ತದೆ. ನರಕ ಮಾಡಾಗೈತಿ. ನೀನು ನನ್ನ ಸಂಧ್ಯಾ ಅವ್ರನ್ನ ಕೊಲೆ ಮಾಡಿ ನನ್ನ ಜೀವನ ನರಕ ಮಾಡಾಗೈತಿ. ಇನ್ನೇನು ಮಾಡ್ತಿ? ಈಗೇನಿದ್ರು ನನ್ ಸರ್ದಿ. ನನ್ನ ಜೀವನ ನರಕ ಮಾಡಿದವ್ರು ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡಂಗಿಲ್ಲ. ಕಾನೂನು ಪ್ರಕಾರ ನಾನು ನಿಮ್ಗೆ ತಕ್ಕ ಶಿಕ್ಷೆ ಕೊಡಿಸ್ತೀನಿ. ನಿಮ್ಮಂತ ರಾಕ್ಷಸರಿಗೆ ತಕ್ಕ ಪಾಠ ಕಲಿಸ್ತೀನಿ. ರಾಜೇಶ್ ಸರ್. ಏನ್ ಮುಖ ನೋಡಕತ್ತೀರಿ? ಹತ್ತು ಸರಿ ಜೀಪಿಕಿನ. ಈ ಮಂಜುಳ ಅವರೇ, ಹತ್ತಸ್ರಿ ಗಾಡಿ ಒಳಗೆ. ಏಯ್ ಬಾರಮ್ಮ. ಏನ್ ಮುಖ ನೋಡ್ತಿದ್ಯಾ? ಹತ್ತೋ. ಗೊತ್ತಾವಳೆ ಕಣೆ.